ಮಾಜಿ ಸಚಿವರ ವಿರುದ್ಧದ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಬೆಳವಣಿಗೆಯೊಂದು ನಡೆದಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಸಂತ್ರಸ್ತೆ ಪತ್ರವನ್ನ ಬರೆದಿದ್ದಾಳೆ. ನನ್ನ ರಕ್ಷಣೆಗಾಗಿ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಿ ಅಂತ ಸಂತ್ರಸ್ತ ಯುವತಿ ಪತ್ರವನ್ನ ಬರೆದಿದ್ದಾಳೆ. ತನಗೆ ಈ ಪ್ರಕರಣದಲ್ಲಿ ನ್ಯಾಯ ಕೊಡಿಸುವಂತೆ ಹೈಕೋರ್ಟ್ ಮೊರೆಯನ್ನ ಹೋಗಿದ್ದಾಳೆ ಸಂತ್ರಸ್ತ ಯುವತಿ. ಕಳೆದ ಸಾಕಷ್ಟು ದಿನಗಳಿಂದ ಕೇವಲ ವಿಡಿಯೋ ಮೂಲಕ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ರು. ಆಗಾಗ ವಿಡಿಯೋವನ್ನ ಬಿಟ್ಟು ನನಗೆ ರಕ್ಷಣೆಯನ್ನ ಕೊಡಬೇಕು ಅಂತ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರು ಹಾಗೆ ವಿಪಕ್ಷದ ನಾಯಕರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದು, ನನಗೆ ರಕ್ಷಣೆಯನ್ನ ಕೊಟ್ರೆ ಒಂದ್ ರೀತಿ ಸಹಕರಿಸುವಂತಹ ಒಂದು ಎನ್ವಿರಾನ್ಮೆಂಟ್ ನಿರ್ಮಾಣ ಆದ್ರೆ ಖಂಡಿತವಾಗಿಯೂ SIT ಮುಂದೆ ಬಂದು ಹೇಳಿಕೆಯನ್ನ ದಾಖಲಿಸ್ತೀನಿ ಅಂತ ಹೇಳಿದ್ದು. ಆ ನಂತರದಲ್ಲಿ ನ್ಯಾಯಾಧೀಶರ ಮುಂದೆನೇ ಹೇಳಿಕೆಯನ್ನ ದಾಖಲಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದು. ಈಗ ಆಗ್ತಾ ಇರುವಂತದ್ದು ಬಹಳ ಮಹತ್ವದ ಬೆಳವಣಿಗೆ. ಹೈಕೋರ್ಟ್ಗೆ ಪತ್ರವನ್ನ ಬರೆದಿದ್ದಾಳೆ ಸಂತ್ರಸ್ತ ಯುವತಿ. ನನಗೆ ಈ ಪ್ರಕರಣದಲ್ಲಿ ನ್ಯಾಯವನ್ನ ಒದಗಿಸಬೇಕು ಅಂತ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ರಕ್ಷಣೆಯನ್ನ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನವನ್ನ ನೀಡಬೇಕು ಅಂತ ತಾನು ಬರೆದಿರುವಂತಹ ಪತ್ರದಲ್ಲಿ ಸಂತ್ರಸ್ತ ಯುವತಿ ಮನವಿಯನ್ನ ಮಾಡಿಕೊಂಡಿದ್ದಾಳೆ. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂದ ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ರಮೇಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ದಾಖಲು ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆ. ಇವತ್ತು ರಮೇಶ್ ಜಾರಕಿಹೊಳಿ ಅವರಿಗೆ SIT ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ರಮೇಶ್ ಜಾರಕಿಹೊಳಿ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದೆಲ್ಲದರ ನಡುವೆ ಈಗ ಸಂತ್ರಸ್ತ ಯುವತಿ ಹೈಕೋರ್ಟ್ ಮೊರೆ ಹೋಗಿದ್ದಾಳೆ. ಹೈಕೋರ್ಟ್ಗೆ ಪತ್ರವನ್ನ ಬರೆದಿದ್ದಾಳೆ. ಹೈಕೋರ್ಟ್ಗೆ ಬರೆದಿರುವಂತಹ ಪತ್ರದಲ್ಲಿ ನನಗೆ ರಕ್ಷಣೆಯನ್ನ ಸೂಕ್ತ ರಕ್ಷಣೆಯನ್ನ ಕೊಡುವುದಕ್ಕೆ ರಾಜ್ಯ ಸರ್ಕಾರಕ್ಕೆ ನೀವು ನಿರ್ದೇಶನವನ್ನ ನೀಡಬೇಕು ಅಂತ ತಾನು ಹೈಕೋರ್ಟ್ಗೆ ಬರೆದಿರುವಂತಹ ಪತ್ರದಲ್ಲಿ ಸಂತ್ರಸ್ತ ಯುವತಿ ಮನವಿಯನ್ನ ಮಾಡ್ಕೊಂಡಿದ್ದಾಳೆ. ಅದರ ಜೊತೆಗೆ ನನಗೆ ನ್ಯಾಯವನ್ನ ಕೊಡಿಸಬೇಕು ಅನ್ನುವಂತಹ ಒಂದು ಮನವಿಯನ್ನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಸಂತ್ರಸ್ತ ಯುವತಿ ಕೋರಿರುವಂತದ್ದು. ಹೀಗಾಗಿ ಇನ್ನು ಮುಂದೆ ಈ ಒಂದು ಪ್ರಕರಣ ಯಾವ ರೀತಿಯಾದಂತಹ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಲೈವ್ ನಲ್ಲಿ ಕನೆಕ್ಟ್ ಆಗ್ತಿದ್ದಾರೆ. ಸಂದೇಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲಕಾರಿ ಬೆಳವಣಿಗೆ, ಕ್ಷಣಕ್ಕೊಂದು ಡೆವಲಪ್ಮೆಂಟ್ ಅನ್ನ ನಾವು ಗಮನಿಸ್ತಾನೆ ಇದ್ದೀವಿ. ನ್ಯಾಯಾಧೀಶರ ಮುಂದೆನೆ ಹಾಜರಾಗಿ ಹೇಳಿಕೆಯನ್ನ ಕೊಡ್ತೀನಿ ಅಂತ ಹೇಳಿದ್ದು ಯುವತಿ ಈಗ ರಕ್ಷಣೆಗಾಗಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದು. ಈಗ ನೇರವಾಗಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನ ಬರೆದಿರುವಂತದ್ದು. ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಈ ಒಂದು ಪತ್ರ ಸಂದೇಶ್? ವಿದೇಶಿ ಈಗಾಗಲೇ CD ರಿಲೀಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನೇ ಕೂಡ ಒಂದೊಂದು ಸ್ಫೋಟಕ ಮಾಹಿತಿಗಳು ಜೊತೆಗೆ ಬೇರೆ ಬೇರೆ ರೀತಿಯ ಆಯಾಮಗಳು ಕೂಡ ಈ ಒಂದು ಪ್ರಕರಣದಲ್ಲಿ ಪಡ್ಕೊಳ್ತಾ ಇವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಸದ್ಯ ಏನು ಯುವತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹಾಜರಾಗ್ತಾರೆ ಅಂತ ಈಗಾಗಲೇ ಆಕೆ ಕೂಡ ವಿಡಿಯೋದಲ್ಲಿ ಹೇಳಿದ್ಲು. ಜೊತೆಗೆ ಯುವತಿ ಪರ ವಕೀಲ ಏನಿದ್ರು ಜಗದೀಶ್ ಅನ್ನೋರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಆಕೆ ವಿಚಾರಣೆಗೆ ಇವತ್ತು ಹಾಜರಾಗುವಂತ ಸಾಧ್ಯತೆಗಳಿವೆ, ನೇರವಾಗಿ ಮ್ಯಾಜಿಸ್ಟ್ರೇಟ್ ನ ಮುಂದೆ ಹಾಜರಾಗ್ತಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಆದ್ರೆ ಅದರ ನಡುವೆ ಈಗ ಹೈಕೋರ್ಟ್ ನ CJಗೆ ಅಂದ್ರೆ ಚೀಫ್ ಜಸ್ಟಿಸ್ ಓಖಾ ಅವರಿಗೆ ಒಂದು ಪತ್ರವನ್ನ ಈಗಾಗಲೇ ಆ ಯುವತಿ ಅಂದ್ರೆ ಸಂತ್ರಸ್ತ ಯುವತಿ ಬರೆದಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಕ್ಷಣೆಯನ್ನ ಕೋರಿ ಈಗಾಗಲೇ ಆಕೆ ಹೈಕೋರ್ಟ್ ಚೀಫ್ ಜಸ್ಟಿಸ್ಗೆ ಒಂದು ಪತ್ರವನ್ನ ಕೂಡ ಬರೆದಿದ್ದಾರೆ. ಪ್ರಮುಖವಾಗಿ ಆ ಪತ್ರದಲ್ಲಿ ರಕ್ಷಣೆಯ ಕುರಿತಂತೆ ಅಂದ್ರೆ SIT ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಬಯಾಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನನಗೆ ಮತ್ತೆ ನನ್ನ ಪೇರೆಂಟ್ಸ್ಗೆ ಯಾವುದೇ ರೀತಿಯ ಭದ್ರತೆಯನ್ನ ಕೊಡುವಲ್ಲಿ ಎಡವುತ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ಭದ್ರತೆಯನ್ನ ಕೊಡ್ತಾ ಇಲ್ಲ, ಹಾಗಾಗಿ ನನಗೆ ಪ್ರಾಣ ಬೆದರಿಕೆ ಇದೆ, ಈ ಹಿನ್ನೆಲೆಯಲ್ಲಿ ನೀವು ನಮಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿದ್ರು. ಯಾಕಂದ್ರೆ ಈ ಹಿಂದೆ ಕೂಡ ರಾಜಕಾರಣಿಗಳಿಗೆ ಹಿರಿಯ ರಾಜಕಾರಣಿಗಳಿಗೂ ಕೂಡ ಒಂದು ರಿಕ್ವೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಆಕೆ ಮನವಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸದ್ಯ ಈಗಲೂ ಕೂಡ ಒಂದು ಲೆಟರ್ನ ಬರೆಯೋದ್ರ ಮುಖಾಂತರವಾಗಿ ರಿಕ್ವೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆ ಲೆಟರ್ನಲ್ಲಿ ಪ್ರಮುಖವಾಗಿ ಅಂದ್ರೆ ಚೀಫ್ ಜಸ್ಟಿಸ್ಗೆ ಬರೆದಿರುವಂತಹ ಪತ್ರದಲ್ಲೂ ಕೂಡ ಪ್ರಮುಖವಾಗಿ ಆಕೆ ಮೊದಲ ಲೈನ್ ನಲ್ಲಿ ಹೇಳ್ತಾಳೆ, ಆಕೆ ಐ ಆಮ್ ದ ರೇಪ್ ವಿಕ್ಟಿಮ್ ಹ್ಯಾವಿಂಗ್ ಫೈಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ದ ಫಾರ್ಮರ್ ಮಿನಿಸ್ಟರ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ. ಅಂದ್ರೆ ನಾನು ರೇಪ್ ವಿಕ್ಟಿಮ್ ಆಗಿದ್ದೀನಿ, ಅಂದ್ರೆ ನಾನು ಸಂತ್ರಸ್ತೆ ಆಗಿದ್ದೀನಿ, ನಾನು ಒಂದು ಕೇಸನ್ನ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಿಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅದಾದ ಬಳಿಕ ಬಿಫೋರ್ ದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಂದ್ರೆ ಆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಮುಂದೆ ನಾನು ಒಂದು ಕೇಸನ್ನ ಫೈಲ್ ಮಾಡಿದ್ದೀನಿ. ಆ ಕೇಸ್ನಲ್ಲಿ ಯಾವೆಲ್ಲ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅಂತೇಳಿ ಮೊದಲ ಪಾಯಿಂಟ್ ನಲ್ಲಿ ಹೇಳ್ತಾರೆ. ಅಂದ್ರೆ ಅವರ ವಿರುದ್ಧ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ 354 ಆಗಿರ್ಬೋದು, 506 ಆಗಿರ್ಬೋದು, 504 ಆಗಿರ್ಬೋದು, ಜೊತೆಗೆ 376C
ಈ ಎಲ್ಲಾ ಸೆಕ್ಷನ್ಸ್ ಗಳನ್ನ ಈಗಾಗಲೇ ಕೇಸನ್ನ ಫೈಲ್ ಮಾಡಿದ್ದಾರೆ. ಮತ್ತೊಂದು ಅಂಶವನ್ನ ಅಂದ್ರೆ 2ನೇ ಪಾಯಿಂಟ್ ನಲ್ಲಿ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಇಸ್ ಹೈಲಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂಡ್ ಹ್ಯಾಸ್ ಆಲ್ರೆಡಿ ಥ್ರೆಟ್ನಿಂಗ್ ಮೀ ಇನ್ ಪಬ್ಲಿಕ್ ಆಫ್ ಗೋಯಿಂಗ್. ಅಂದ್ರೆ ಇಲ್ಲಿ ಆ ರಮೇಶ್ ಜಾರಕಿಹೊಳಿ ಅವರು ಕೇಸನ್ನ ದಾಖಲಿಸಿದ ಬಳಿಕ ಮಾಧ್ಯಮದ ಮುಂದೆ ಏನು ಹೇಳಿಕೆಯನ್ನ ಕೊಡ್ತಾರೆ, ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ನನಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ಅಂದ್ರೆ ಬೆದರಿಕೆಯನ್ನ ಆಗ್ತಾ ಇದ್ದಾರೆ ವಿಕ್ಟಿಮ್. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯುವತಿಯ ಪರ ವಕೀಲರು ಕೂಡ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಎಲ್ಲ ಒಂದು ಕಡೆ ಯುವತಿಯನ್ನ, ವಿಕ್ಟಿಮ್ ಅನ್ನ ಅಥವಾ ದೂರುದಾರರನ್ನ ಬೆದರಿಸುವಂತ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಅವರು ಅಂದ್ರೆ ಆರೋಪಿ ಮಾಡ್ತಾ ಇದ್ದಾರೆ ಅಂತ ಈಗಾಗಲೇ ಯುವತಿಯ ಪರ ವಕೀಲರು ಕೂಡ ಹೇಳಿದ್ರು. ಅದೇ ಒಂದು ಪಾಯಿಂಟ್ ಅನ್ನ ಈಗಾಗಲೇ ಯುವತಿ ಕೂಡ ಆ ಚೀಫ್ ಜಸ್ಟಿಸ್ಗೆ ಬರೆದಿರುವಂತಹ ಲೆಟರ್ ಅಲ್ಲಿ ಹೇಳ್ತಾರೆ. ಮೂರನೇದಾಗಿ ಮತ್ತೊಂದು ಪಾಯಿಂಟ್ ಅನ್ನು ಹೇಳ್ತಾರೆ, ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ರೆಸ್ಡ್ ಮೈ ಸೀರಿಯಸ್ ಅಪ್ರೆನ್ಷನ್ ಅಬೌಟ್ ದ frequent threats being caused to me and my parents by Ramesh Jarkihoಳಿ and his followers. ಅಂದ್ರೆ ಈ ಕುರಿತಂತೆ ಈಗಾಗಲೇ ನಾನು ಬಹಳಷ್ಟು ಬಾರಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನನಗೆ ಹಾಗೆ ನನ್ನ ಪೇರೆಂಟ್ಸ್ಗೆ ಅಂದ್ರೆ ನನ್ನ ಪೋಷಕರಿಗೆ ಫೋರ್ಸ್ ಮಾಡಿ, ಒತ್ತಾಯ ಮಾಡಿ ಸ್ಟೇಟ್ಮೆಂಟ್ಗಳನ್ನು ಪಡೆಯುವಂಥದ್ದು, ಜೊತೆಗೆ ನಾನು ಯಾವುದೇ ರೀತಿ ಕೂಡ ಮ್ಯಾಜಿಸ್ಟ್ರೇಟ್ನ ಮುಂದಾಗಿರ್ಬೋದು ಅಥವಾ SIT ಅಧಿಕಾರಿಗಳ ಮುಂದೆ ಬಂದು ಹೇಳಿಕೆಯನ್ನ ಕೊಡದಂತೆ ಸಾಕಷ್ಟು ರೀತಿಯಲ್ಲಿ ನನಗೆ ಥ್ರೆಟ್ ಅನ್ನ ಮಾಡ್ತಾ ಇದ್ದಾರೆ, ನಾನು ಈ ಕುರಿತಂತೆ ಬಹಳಷ್ಟು ಬಾರಿ ಹೇಳಿದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅದಾದ ಬಳಿಕ ಆಕೆ ಹೇಳ್ತಾಳೆ, I have also expressed my apprehension that there is a threat to myself and my parents from Jarkihoಳಿ who is being a highly influential person. ಅಂದ್ರೆ ಇಲ್ಲಿ ಆತ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿದ್ದಾನೆ, ಜೊತೆಗೆ ಆತ ಸರ್ಕಾರದ ಒಂದು ಭಾಗವಾಗಿರೋದ್ರಿಂದ ಎಲ್ಲ ಒಂದು ಕಡೆ SIT ಅಧಿಕಾರಿಗಳು ಕೂಡ ಸರ್ಕಾರ ಹೇಳ್ದಂತೆ ಕೇಳ್ತಾ ಇದ್ದಾರೆ, ಜೊತೆಗೆ ಅವರ ಮಾರ್ಗದರ್ಶನದಲ್ಲೇ ಒಂದು ಕೇಸ್ ನಡೀತಾ ಇದೆ. ಅಂದ್ರೆ ಎಲ್ಲ ಒಂದು ಕಡೆ SIT ಅಧಿಕಾರಿಗಳು ಬಯಾಸ್ಡ್ ಆಗಿ ರಮೇಶ್ ಜಾರಕಿಹೊಳಿ ಅವರ ಪರವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದರಿಂದಾಗಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ, ರಮೇಶ್ ಜಾರಕಿಹೊಳಿ ಅವರಿಂದ ನಮಗೆ ಹಾಗೆ ನನ್ನ ಪೋಷಕರಿಗೆ ಸಾಕಷ್ಟು ಥ್ರೆಟ್ ಇದೆ, ಬೆದರಿಕೆ ಇದೆ, ಹಾಗಾಗಿ ಭದ್ರತೆಯನ್ನ ಕೊಡಿ. ಅಂದ್ರೆ ಓವರ್ ಆಲ್ ಪಾಯಿಂಟ್ಸ್ ಗಳಲ್ಲಿ 10ಕ್ಕೂ ಹೆಚ್ಚು ಪಾಯಿಂಟ್ಸ್ ಗಳನ್ನ ಆಕೆ ಹೇಳಿದ್ದಾಳೆ. ಅದರಲ್ಲಿ ಪ್ರಮುಖವಾಗಿ ಆಕೆ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಒಂದಷ್ಟು ಆರೋಪಗಳನ್ನ ಮಾಡಿದ್ರೆ ಮತ್ತಷ್ಟು ಆರೋಪಗಳನ್ನ SIT ಅಧಿಕಾರಿಗಳು ಬಯಾಸ್ಡ್ ಆಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ಅನ್ಫೈರ್ ಆಗಿ ಅವರು ಒಂದು ತನಿಖೆಯನ್ನ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇನ್ನು ಆಕೆ ಮುಂದಿನ ಭಾಗದಲ್ಲಿ ಆಕೆ ಹೇಳಿರುವಂತಹ ಅಂಶಗಳನ್ನ ನಾವು ನೋಡೋದಾದ್ರೆ, ಡಿಸ್ಪೈಟ್ ಮೈ ಅಪ್ರೆನ್ಷನ್ ದ SIT ಹ್ಯಾಸ್ ನಾಟ್ ಗಿವನ್ ಎನಿ ಪ್ರೊಟೆಕ್ಷನ್ ಟು ಮೈ ಪೇರೆಂಟ್ಸ್ ಅಂಡ್ ಟು ಮೈ ಸೆಲ್ಫ್ ಸೋ ಫಾರ್. ಅಂದ್ರೆ ಇಲ್ಲಿಯವರೆಗೂ ಕೂಡ ನಾವು ಎಷ್ಟು ಬಾರಿ ಭದ್ರತೆಯನ್ನ ಕೇಳಿದ್ರು ಕೂಡ ಇಲ್ಲಿಯವರೆಗೂ ಕೂಡ ಭದ್ರತೆಯನ್ನ ಕೊಟ್ಟಿಲ್ಲ. ಎಲ್ಲ ಒಂದು ಕಡೆ SIT ಅಧಿಕಾರಿಗಳು ಅಂದ್ರೆ ಆಕೆ ಹೇಳಿರುವಂತಹ ಅಂಶವನ್ನ ನಾವು ಗಮನಿಸ್ತಾ ಇದ್ರೆ SIT ಅಧಿಕಾರಿಗಳು ಅವರದ್ದೇ ಪ್ರೊಟೆಕ್ಷನ್ ಅಲ್ಲಿ ಬಂದು ನೇರವಾಗಿ ಪ್ರೆಸ್ ಮೀಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಮಾಧ್ಯಮಗೋಷ್ಠಿಯನ್ನ ಮಾಡ್ತಾರೆ, ಪತ್ರಿಕಾಗೋಷ್ಠಿ, ಸುದ್ದಿಗೋಷ್ಠಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಅವರು ನಮ್ಗೆ ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇಲ್ಲ, ಅಂದ್ರೆ SIT ಅಧಿಕಾರಿಗಳು ಪ್ರೊಟೆಕ್ಷನ್ ಅನ್ನ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಪಾಯಿಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂಶಗಳಿವೆ. ಯಾಕಂದ್ರೆ ಆಕೆ ಭದ್ರತೆಯನ್ನ ಮುಂದಿನ ದಿನಗಳಲ್ಲಿ ಅಂದ್ರೆ ಮ್ಯಾಜಿಸ್ಟ್ರೇಟ್ ಮುಂದೆ ಇವತ್ತು ಹಾಜರಾಗಿ ಭದ್ರತೆಯನ್ನ ಕೇಳಿದ್ರು ಕೂಡ ನ್ಯಾಯಾಧೀಶರು ಭದ್ರತೆಯನ್ನ ಕೊಡೋದಕ್ಕೆ SIT ಅಧಿಕಾರಿಗಳಿಗೆ ಸೂಚಿಸಬೇಕಾಗುತ್ತೆ. ಆಗ ಅವರ ಪರ ವಕೀಲರು ಏನ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದುವರಿದಂತೆ ಆಕೆ ಹೇಳ್ತಾರೆ, ಟುಡೇ ಆಲ್ಸೋ ಅಂದ್ರೆ ನೆನ್ನೆಗೆ ಹೇಳಿರುವಂತ ಮಾತಿದು, ಐ ಹ್ಯಾವ್ ಲರ್ನ್ ಫ್ರಮ್ ದ ಮೀಡಿಯಾ ರಿಲೀಸ್ ದಟ್ ರಮೇಶ್ ಜಾರಕಿಹೊಳಿ ಹ್ಯಾಸ್ ಆಲ್ರೆಡಿ ಯೂಸ್ಡ್ ಹಿಸ್ ಇನ್ಫ್ಲೂಯೆನ್ಸ್ ಥ್ರೂ SIT and caused serious threat to my parents and has forced them using criminal force against my parents to prevent me from appearing before the honorable magistrate. ಅಂದ್ರೆ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗದಂತೆ ಎಲ್ಲ ಒಂದು ಕಡೆ ಪೋಷಕರನ್ನ ಇಟ್ಕೊಂಡು ಈ ರೀತಿಯನ್ನ ಹೇಳಿಕೆ ಕೊಡಿಸೋದ್ರ ಮುಖಾಂತರವಾಗಿ ನನಗೆ ಥ್ರೆಟ್ ಮಾಡ್ತಾ ಇದ್ದಾರೆ, ನನಗೆ ಥ್ರೆಟ್ ಮಾಡೋದ್ರ ಮುಖಾಂತರವಾಗಿ ನಾನು ಮ್ಯಾಜಿಸ್ಟ್ರೇಟ್ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರಾಗದಂತೆ ಅವರು ನೋಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಇಸ್ ಹ್ಯಾವಿಂಗ್ ಕ್ರಿಮಿನಲ್ ಅಟೆನ್ಷನ್ ಅಂಡ್ has already started destroying evidence regarding offense in every possible way. ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೂಡ ಸಾಕ್ಷ್ಯ ನಾಶ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ. ಅಂದ್ರೆ ಆ ಯುವತಿ ಏನು CJ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಆ ಯುವತಿ ಮೆನ್ಷನ್ ಮಾಡಿರುವಂತ ಅಂಶಗಳಿವು. ಅಂದ್ರೆ ಅವರು ಸಾಕ್ಷ್ಯ ನಾಶವನ್ನ ಮಾಡ್ತಾ ಇದ್ದಾರೆ, ಎಲ್ಲಾ ರೀತಿಯಲ್ಲೂ ಕೂಡ ಅವರು ಬೇರೆ ಬೇರೆ ಆಯಾಮಗಳನ್ನ ಬಳಸಿ, ಜೊತೆಗೆ ಬೇರೆ ಬೇರೆ ಇನ್ಫ್ಲೂಯೆನ್ಸ್ ಗಳನ್ನ ಬಳಸಿ ಆ ಒಂದು ಸಾಕ್ಷಿ ನಾಶಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದು ಮುಂದುವರಿದಂತೆ ಸಾಕಷ್ಟು ಅಂಶಗಳನ್ನ ಅಂದ್ರೆ ಆಕೆ ಆರೋಪ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಅಂದ್ರೆ ಆಕೆ ಆರೋಪ ಮಾಡಿರುವ ಎಲ್ಲಾ ಪಾಯಿಂಟ್ಗಳಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ಆರೋಪಗಳನ್ನ ಮಾಡ್ತಾರೆ. ಅದರ ಮುಂದುವರಿದ ಭಾಗದಂತೆ ರಮೇಶ್ ಜಾರಕಿಹೊಳಿ ಇಸ್ ಓಪನ್ಲಿ ಥ್ರೆಟ್ನಿಂಗ್ ಮೀ that can go to any extent to prevent me from approaching the investigating agency and also in preventing me in making my statement about the commission of offense against me him. ಅಂದ್ರೆ ಎಲ್ಲೋ ಒಂದು ಕಡೆ ನನ್ನನ್ನ SIT ಮುಂದೆ ಹಾಜರಾಗದಂತೆ ನನ್ನನ್ನ ಥ್ರೆಟ್ ಮಾಡ್ತಾ ಇದ್ದಾರೆ, ಜೊತೆಗೆ ಪ್ರಿವೆಂಟ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ನಮ್ಮ ಪೋಷಕರನ್ನ ಇಟ್ಕೊಂಡು ಅಂದ್ರೆ ಆಕೆ ಮೆನ್ಷನ್ ಮಾಡಿರುವಂತ ಅಂಶಗಳನ್ನ ನೋಡ್ತಾ ಇದ್ರೆ
ಪ್ರಿವೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಪೋಷಕರನ್ನ ಇಟ್ಕೊಂಡು ನನ್ನನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗದಂತೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ಲಿ ಬೆದರಿಕೆ ಆಗ್ತಾ ಇದ್ದಾರೆ. ಈ ಎಲ್ಲಾ ಕಾರಣಗಳಿಂದ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಿ ಅಂತೇಳಿ ಆ ಒಂದು ಅಂಶವನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಈಗಾಗಲೇ ಸಾಕಷ್ಟು ಅಂಶಗಳನ್ನ ಆ ಒಂದು ಲೆಟರ್ ಏನಿದೆ ಆ ಲೆಟರ್ ನಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಜೀವ ಬೆದರಿಕೆ ಕುರಿತಂತೆ ಆಕೆ ಒಂದು ಅಂಶವನ್ನ ಮೆನ್ಷನ್ ಮಾಡ್ತಾಳೆ. ರಮೇಶ್ ಜಾರಕಿಹೊಳಿ ಮೇ ಕಿಲ್ ಮೀ ಅಟ್ ಎನಿ ಪ್ಲೇಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂಡ್ ಡೆಸ್ಟ್ರಾಯ್ ಎವ್ರಿ ಪೀಸ್ ಆಫ್ ಎವಿಡೆನ್ಸ್ ರಿಗಾರ್ಡಿಂಗ್ ಕಮಿಷನ್ ಆಫ್ ಅಫೆನ್ಸ್ ಬೈ ಹಿಮ್. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನೆಲ್ಲ ಎವಿಡೆನ್ಸ್ಗಳಿವೆ ಅದನ್ನ ನಾಶ ಮಾಡುವ ಸಲುವಾಗಿ ನನ್ನನ್ನ ಜೀವ ತೆಗೆಯುವಂತ ಅಂದ್ರೆ ಸಾಯಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಈಗ ಆಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡುವಂತ ಅಂಶ ಅಂದ್ರೆ ರಮೇಶ್ ಜಾರಕಿಹೊಳಿ ಕಿಲ್ ಮೀ ಅಟ್ ಎನಿ ಪ್ಲೇಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್. ಅಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ನನ್ನ ಜೀವಕ್ಕೆ ತೊಂದರೆ ಆಗ್ಬಹುದು, ನನ್ನ ಜೀವವನ್ನ ತೆಗಿಬಹುದು ಅನ್ನೋ ಒಂದು ಅಂಶವನ್ನ, ಇದು ಪ್ರಮುಖವಾದ ಅಂಶ ಆಗುತ್ತೆ. ಇದನ್ನು ಕೂಡ ಚೀಫ್ ಜಸ್ಟಿಸ್ ಅಂತ ಒಕಾ ಅವರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಸಾಧ್ಯತೆಗಳಿರ್ತವೆ. ಅದರ ಮುಂದುವರಿದ ಭಾಗವಾಗಿ ಅದೇ ಪಾಯಿಂಟ್ ಅಲ್ಲಿ ಹೇಳ್ತಾಳೆ ಆಕೆ, ಅಂಡ್ ದ SIT is completely acting to turns of Ramesh Jarkioli and the government of Karnataka is also protecting him, and so far I have not gained confidence on the investigating agency ಆರ್ ದ ಕರ್ನಾಟಕ ಆಫ್ ಗೌರ್ಮೆಂಟ್. ಅಂದ್ರೆ ಇಲ್ಲಿಯವರೆಗೂ ಕೂಡ ನಾನು SIT ಅಧಿಕಾರಿಗಳ ಮುಂದೆ ಯಾಕೆ ಹಾಜರಾಗಿಲ್ಲ ಅಂದ್ರೆ ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳಾಗಿರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರ ಪರವಾಗಿದೆ, ಅಂದ್ರೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋ ಒಂದು ಅನುಮಾನದ ಮೇಲೆ ನಾನು ಇಲ್ಲಿಯವರೆಗೂ ಕೂಡ ಹಾಜರಾಗಿಲ್ಲ. ಯಾಕಂದ್ರೆ ಅವರು ಕೂಡ ಸರ್ಕಾರದ ಒಂದು ಭಾಗವಾಗಿದ್ದಾರೆ. ಆ ಕಾರಣಕ್ಕಾಗಿ ನಾನು ಈ ರೀತಿಯ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದಾಗಿರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಮುಂದಾದ್ರೂ ಆಗಿರ್ಬೋದು ಹಾಜರಾಗೋದಕ್ಕಾಗಿರ್ಲಿಲ್ಲ. ಆದ್ರೆ ಯಾಕಂದ್ರೆ ಅದೇ ಕಾರಣಕ್ಕಾಗಿ SIT ಅಧಿಕಾರಿಗಳ ಮುಂದೆ ಹಾಜರಾಗೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಆಕೆ ಕೂಡ ಮ್ಯಾಜಿಸ್ಟ್ರೇಟ್ ನ ಮುಂದೆ ಹಾಜರಾಗ್ತೀನಿ ಅಂತ ಹೇಳಿದ್ಲು. ಅದಕ್ಕೂ ಮುನ್ನ ಬರೆದಿರುವಂತಹ ಪತ್ರಗಳಿವು. ಇದರಲ್ಲೂ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾಳೆ ಆಕೆ. ಅದರ ಮುಂದುವರಿದ ಭಾಗವಾಗಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ದಾಳೆ. SIT ಇನ್ ಕೊಲ್ಯೂಷನ್ ಆಫ್ ರಮೇಶ್ ಜಾರಕಿಹೊಳಿ ಅಂಡ್ ಕರ್ನಾಟಕ ಗೌರ್ಮೆಂಟ್ ಮೇ ಕಿಲ್ ಮೀ ಅಟ್ ಎನಿ ಪ್ಲೇಸ್ ಅಟ್ ಎನಿ ಟೈಮ್. ಅಂದ್ರೆ ಅದೇ ಆರೋಪವನ್ನ ಮತ್ತೆ ಮಾಡ್ತಾ ಹೋಗ್ತಾಳೆ. ಕರ್ನಾಟಕ ಆಫ್ ಗೌರ್ಮೆಂಟ್ ಅಂತ ಕೂಡ ಹೇಳಿದಾಳೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಮಾತ್ರ ಅಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕ ಸರ್ಕಾರ ಏನಿದೆ ಬಿಜೆಪಿ ಸರ್ಕಾರ, ಈಗ ಅವರು ಕೂಡ ಕಿಲ್ ಮಾಡಬಹುದು ಅನ್ನೋ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಬರೀ ರಮೇಶ್ ಜಾರಕಿಹೊಳಿ ಮಾತ್ರ ಅಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ವಿರುದ್ಧವೂ ಕೂಡ ಒಂದು ಆರೋಪವನ್ನ ಮಾಡ್ತಾ ಹೋಗ್ತಾಳೆ. ಕಡೆಯದಾಗಿ ಒಂದೆರಡು ಪಾಯಿಂಟ್ ಗಳನ್ನ ಆಕೆ ಮಾಡಿದ್ದಾಳೆ. ಅದನ್ನ ಓದುವಂತ ಕೆಲಸವನ್ನು ಮಾಡ್ತೀನಿ. I am on my own will and wish fighting to justice against influential person. It is me who is sufferer. I has to fight for my dignity and womanhood. ಅಂದ್ರೆ ನಾನು ಈ ಒಂದು ಪ್ರಕರಣದಿಂದ ಸಂತ್ರಸ್ತೆ ಆಗಿದ್ದೀನಿ, ನಾನು ನನಗೋಸ್ಕರ ಹೋರಾಡ್ತಾ ಇದ್ದೀನಿ. ಈ ಎಲ್ಲ ಹೋರಾಟದ ನಡುವೆ ಕೂಡ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದಕ್ಕೆ ಜೊತೆಗೆ ನನ್ನ ಪೇರೆಂಟ್ಸ್ ಅನ್ನ ಸ್ಟೇಟ್ಮೆಂಟ್ ಏನು ಮಾಡ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರನ್ನ ಇನ್ಫ್ಲೂಯೆನ್ಸ್ ಮಾಡಿ ಬೆದರಿಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ ಅನ್ನೋ ಒಂದು ಪಾಯಿಂಟ್ ಅನ್ನ ಹೇಳ್ತಾರೆ. ಜೊತೆಗೆ ಐ ಆಮ್ ಕಿಡ್ನಾಪ್ಡ್ ಬೇಸ್ಲೆಸ್, ಮೈ ಫ್ಯಾಮಿಲಿ ಹ್ಯಾಸ್ ಬಿನ್ ಪ್ರೆಷರೈಸ್ಡ್ ಟು ಮೇಕ್ ಸಚ್ ಸ್ಟೇಟ್ಮೆಂಟ್. ಅಂದ್ರೆ ನಾನು ಕಿಡ್ನಾಪ್ ಆಗಿದ್ದೀನಿ ಅಂತ ಈಗಾಗಲೇ ನಮ್ಮ ಪೇರೆಂಟ್ಸ್ ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದು ಎಲ್ಲೋ ಒಂದ್ ಕಡೆ ಪ್ರೆಷರೈಸ್ಡ್ ಆಗಿ, ಅಂದ್ರೆ ಅವರು ಯಾವಾಗ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾರೋ ಪತ್ರಿಕಾಗೋಷ್ಠಿಯಲ್ಲಿ DK ಶಿವಕುಮಾರ್ ಅವರ ವಿರುದ್ಧ ಒಂದು ಗಂಭೀರವಾದ ಆರೋಪವನ್ನ ಮಾಡ್ತಾರೆ. DK ಶಿವಕುಮಾರ್ ಅವರೇ ನಮ್ಮ ಮಗಳನ್ನ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ, ಅದು ಕೂಡ ಚೀಫ್ ಜಸ್ಟಿಸ್ ಮುಂದೆ ಕ್ಲಾರಿಫಿಕೇಶನ್ ಕೊಡುವಂತ ಕೆಲಸವನ್ನ ಈಗಾಗಲೇ ಯುವತಿ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಆಕೆ ಹೇಳ್ತಾಳೆ, ನಮ್ಮ ಪೋಷಕರು ಈ ರೀತಿಯ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಅಂದ್ರೆ ಪ್ರೆಷರೈಸ್ ಹಾಕಿದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಅವ್ರು ಇರೋದ್ರಿಂದ ಅಲ್ಲಿಂದ ಪ್ರೆಷರ್ ಹಾಕಿಸಿ ಅದಾದ ಬಳಿಕ SIT ಅಧಿಕಾರಿಗಳ ಮುಂದೆ ಆ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಡಿಸಿ ಬಳಿಕ ಮಾಧ್ಯಮದ ಮುಂದೆ ಕೂಡ ಅದೇ ಸ್ಟೇಟ್ಮೆಂಟ್ ಅನ್ನ ಅವರು ಇನ್ಫ್ಲೂಯೆನ್ಸ್ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಕಡೆಯದಾಗಿ ಆಕೆ ಹೇಳ್ತಾರೆ, therefore I hereby request honorable court to kindly take note of serious and threat I am facing in this matter, hence I beg court to take up the case. ಅಂದ್ರೆ ಅವರು ಒಂದು ಲಾಸ್ಟ್ ಕಡೆಯದಾಗಿ ಒಂದು ಇದನ್ನ ಮಾಡ್ತಾರೆ. ಅಂದ್ರೆ ಈ ಎಲ್ಲಾ ಆರೋಪಗಳು ಇರೋದ್ರಿಂದ ನನ್ನ ಒಂದು ಕೇಸನ್ನ ಕೋರ್ಟ್ ಟೇಕಪ್ ಮಾಡಬೇಕು. ಯಾಕಂದ್ರೆ ನನಗೆ ಸಾಕಷ್ಟು ಥ್ರೆಟ್ ಇದೆ, ನನಗೆ ರಕ್ಷಣೆ ಕೂಡ ಇಲ್ಲ. SIT ಅಧಿಕಾರಿಗಳು ಯಾಕೋ ಅನ್ಬಯಾಸ್ಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಜೊತೆಗೆ ನಮ್ಮ ಪೋಷಕರನ್ನು ಕೂಡ ಬೆದರಿಕೆ ಒಡ್ಡಿ ಸ್ಟೇಟ್ಮೆಂಟ್ ಗಳನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನ ಆಕೆ ಈಗ ಮಾಡಿರುವಂತದ್ದು. ಇನ್ನು ಈ ಎಲ್ಲಾ ಆರೋಪಗಳನ್ನ ಕೂಡ ಆಕೆ ಮಾಡಿ ಚೀಫ್ ಜಸ್ಟಿಸ್ ಅವರಿಗೆ ಒಂದು ಪತ್ರವನ್ನ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಸದ್ಯ ಆ ಪತ್ರದ ಆಧಾರದ ಮೇಲೆ, ಯಾಕಂದ್ರೆ ಆಕೆ ಗಂಭೀರವಾದ ಆರೋಪಗಳನ್ನ ಈಗಾಗಲೇ ಬರೀ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರದ ವಿರುದ್ಧ ಕೂಡ ಆಕೆ, ಅಂದ್ರೆ ಅವರು ಕೂಡ ನಮ್ಮನ್ನ ಸಾಯಿಸಬಹುದು, ಆಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ದೇ ಮೇ ಕಿಲ್ ಅಟ್ ಎನಿ ಮೊಮೆಂಟ್ ಆಫ್ ಟೈಮ್ ಅಂತ. ಸಂದೇಶ್ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ.
ನಮಸ್ಕಾರ, ಹೇಳಿಮಾ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈಗ ಸಂತ್ರಸ್ತೆ ಪತ್ರವನ್ನ ಬರೆದಿರೋದು. ಓವರ್ ಆಲ್ ಸಾರಾಂಶ ಅಂತ ಹೇಳೋದಾದ್ರೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, SIT ತನಿಖೆ ಮೇಲೆ ನಂಬಿಕೆ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಪ್ರಭಾವವನ್ನು ಬೀರಿ ನನ್ನ ಪೋಷಕರಿಂದ ಹೇಳಿಕೆಯನ್ನ ಕೊಡಿಸಿದ್ದಾರೆ. ಸರ್ಕಾರ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಎಟ್ ಎನಿ ಟೈಮ್ ನನ್ನನ್ನ ಸಾಯಿಸಿಬಿಡಬಹುದು, ಹೀಗಾಗಿ ಕೋರ್ಟ್ ಕೇಸನ್ನ ಟೇಕಪ್ ಮಾಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಸಂತ್ರಸ್ತ ಯುವತಿ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಮಾಡ್ಕೊಂಡಿರುವಂತದ್ದು. ಸೊ ಇಂತಹ ಪತ್ರಗಳು ಬಂದಂತಹ ಟೈಮ್ನಲ್ಲಿ ಕೋರ್ಟ್ನ ಒಂದು ಹೆಜ್ಜೆ ಏನಾಗಿರುತ್ತೆ, ಇದು ಯಾವ ರೀತಿಯಾದಂತಹ ಒಂದು ಟ್ವಿಸ್ಟ್ ಅನ್ನ ಕೇಸ್ಗೆ ಕೊಡಬಹುದು ಸರ್? ಈಗ ನೋಡಿಮಾ, ಲೆಟರ್ ಬರೆದು ಏನೋ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಸಿಸ್ಟಮ್ ನ ಕೋರ್ಟ್ ಡೌಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಈ ತರದ ಕೇಸ್ಗಳಲ್ಲಿ ವೆನ್ ದ ಇನ್ವೆಸ್ಟಿಗೇಷನ್ ಇಸ್ ಹ್ಯಾಪನಿಂಗ್ ಅಂಡ್ ಇಟ್ ಈಸ್ ಔಟ್ ವೈಡ್ಲಿ ಇನ್ ದ ಪಬ್ಲಿಕ್ ಡೊಮೈನ್, ಏನ್ ಇನ್ವೆಸ್ಟಿಗೇಷನ್ಸ್ ನಡೀತಾ ಇದೆ, ಹೇಗಾಗಿ ನಡೀತಾ ಇದೆ ಅಂತೆಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಬಹಳ ಕ್ಲಿಯರ್ ಆಗಿದೆ. ಹಾಗಾಗಿ ಅಪ್ರಹೆನ್ಷನ್ಸ್ ಆತರ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ. ಚೀಫ್ ಜಸ್ಟಿಸ್ ಸರ್ ಕೋರ್ಟ್ ಮೇ ಸಿಂಪ್ಲಿ ಸೇ ಯು ಕ್ಯಾನ್ ಗೋ ಅಂಡ್ ಮೀಟ್ ದ ಇನ್ವೆಸ್ಟಿಗೇಷನ್ ಆಫೀಸರ್ ಅಂಡ್ ಯು ಕ್ಯಾನ್ ಟೆಲ್ ಆಲ್ ದೀಸ್ ಥಿಂಗ್ಸ್ ಅಂತ. ಈಗ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಏನೋ ಒಂದು ಇದ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನೆಲ್ಲ ರೆಡಿಲಿ ನಂಬಕ್ಕಾಗಲ್ಲ. ಆ ತರ ಏನಾದ್ರು ಎಂಟರ್ಟೈನ್ ಮಾಡ್ತಾ ಹೋದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎವ್ರಿ ಒನ್ ವಿಲ್ ಸ್ಟಾರ್ಟ್ ಡೌಟಿಂಗ್ ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಅಲ್ವಾ. ಸೊ ಹಾಗಾಗಿ ಕೋರ್ಟ್ ಕೆನಾಟ್ ಟೇಕ್ ಸಚ್ ಎಕ್ಸ್ಟ್ರೇನಿಯಸ್ ಲೆಟರ್ಸ್ ಇನ್ ಟು ಕನ್ಸಿಡರೇಷನ್. ಅಫ್ಕೋರ್ಸ್ ದ ಲಾ ಈಸ್ ವೆರಿ ವೆರಿ ಕ್ಲಿಯರ್. ಈಗ ಅವರು ಇನ್ವೆಸ್ಟಿಗೇಷನ್ ಇದು ಬಹಳ ಮೀಡಿಯಾ ವಾಚ್ಡ್ ಮ್ಯಾಟ್ರು ಸಹ, ಏನು ಅಂತದೇನು ಅವಾಂತರಗಳಾಗ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆತರ ಏನಾದ್ರು ಇದ್ರೆ ಪೊಲೀಸ್ನವ್ರಿಗೆ ಡೈರೆಕ್ಷನ್ ಕೊಡ್ಬೋದು, ಏನಂತ ಒಂದು ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ. ವಿಚ್ ಇನ್ಫ್ಯಾಕ್ಟ್ ಇನ್ ಎನಿ ವೇ ಪೊಲೀಸ್ ವಿಲ್ ಸರ್ಟನ್ಲಿ ಗಿವ್ ಅವರ್ ಸೆಕ್ಯೂರಿಟಿ. ಸೊ ಇಟ್ ಇಸ್ ನಾಟ್ ದ ಕ್ವಶನ್ ದಟ್ ದ ಪೊಲೀಸ್ ವಿಲ್ ಬಿ ನೆಗ್ಲಿಜೆನ್ಸ್ ಟುವರ್ಡ್ಸ್ ಹರ್. ಈ ತರ ಈ ಎಕ್ಸ್ಟ್ರೇನಿಯಸ್ ಲೆಟರ್ಸ್ನೆಲ್ಲ ನೋಡಿ, ಈಗ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಬೇಕಾದ್ರೆ under law there are procedures. It is not that somebody can walk into the court and record a 164 statement. All 164 statements are recorded during the course of investigation. So ಹಾಗಾಗಿ ಇನ್ವೆಸ್ಟಿಗೇಟರ್ ಅದನ್ನ investigator should feel the need of 164 statement and he should get it recorded. Of course 376 ಇರುವಂತ ಕೇಸ್ಗಳಲ್ಲಿ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು ಅಂತ ಹೇಳಿ ಕಾನೂನು ಇದೆ. ಸೊ ಅವ್ರ ಮ್ಯಾಜಿಸ್ಟ್ರೇಟ್ಗೆ ಅವ್ರು ರಿಕ್ವೆಸ್ಟ್ ಮಾಡ್ಕೋಬೇಕಾಗ ಮ್ಯಾಜಿಸ್ಟ್ರೇಟ್ ಟೈಮ್ ಕೊಡ್ತಾರೆ. ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡೋವಾಗ ಯಾರು ಇರಲ್ಲ, ಅಲ್ಲಿ ಇನ್ವೆಸ್ಟಿಗೇಟರ್ ಇರಲ್ಲ, ಪೊಲೀಸ್ನವ್ರು ಯಾರು ಇಲ್ಲದ ಹಾಗೆ ದೇ ವಿಲ್ ಎನ್ಶೂರ್ ಫಿಯರ್ ಫ್ರೀ ಎನ್ವಿರಾನ್ಮೆಂಟ್. ಸೊ ಹಾಗಾಗಿ ಇನ್ನ ಅಲ್ಲಿ ಕೋರ್ಟ್ ಮುಂದೆ ಬರೆದ ಹಾಗೆ ಇನ್ವೆಸ್ಟಿಗೇಟರ್ಸ್ ಮುಂದೆ ಅಪಿಯರ್ ಆಗದಾಗೆ ಪೆರಿಫೆರಿನಲ್ಲೇ ಇದ್ಕೊಂಡು ಈ ತರ ಲೆಟರ್ಗಳು ಇವೆಲ್ಲ ಬರೀತಾ ಇದ್ರೆ ಎಲ್ಲೋ ಒಂದ್ ಕಡೆ ಇಟ್ ಈಸ್ ಲೈಕ್ ಡಿಸ್ಗ್ರೇಸಿಂಗ್ ದ ಸಿಸ್ಟಮ್. ಸೊ ಹಾಗಾಗಿ ಸುಮ್ನೆ ಈ ತರ ಫ್ರೀಕ್ ಫಿಯರ್ಸ್ನೆಲ್ಲ ಎಂಟರ್ಟೈನ್ ಮಾಡ್ಲಿಕ್ಕೆ ಬರಲ್ಲ. ದೇ ಶುಡ್ ಗೋ ಅಂಡ್ ದೇ ಶುಡ್ ಅಪಿಯರ್ ಬಿಫೋರ್ ದ ಇನ್ವೆಸ್ಟಿಗೇಷನ್ ಆಫೀಸರ್ಸ್. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಮುಂದೆ ಅಪಿಯರ್ ಆದ್ಮೇಲೆ ಅವ್ರಿಗೆ ಏನಾದ್ರು ತೊಂದರೆ ಆಯ್ತು ಅಂದ್ರೆ ಅದನ್ನ ಕೂಡ ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬ್ರ ಮುಂದೆ ಹೇಳ್ಕೋಬಹುದು. ಸೊ ಅಂಡರ್ ಲಾ ಎವ್ರಿಥಿಂಗ್ ಇಸ್ ಕನ್ಫರ್ಡ್ ಅಂಡರ್ ಸರ್ಟನ್ ಜೂರಿಸ್ಡಿಕ್ಷನ್ಸ್. ಆ ಜೂರಿಸ್ಡಿಕ್ಷನ್ಸ್ ಮುಖಾಂತರನೇ ಮಾಡ್ಬೇಕೆ ವಿನಃ ಹೀಗಾಗಿ ಈ ತರ ಒಂದು ಲೆಟರ್ಗಳೆಲ್ಲ ಬರೆಯೋದನ್ನೆಲ್ಲ ಇನ್ಫ್ಯಾಕ್ಟ್ ಎಂಟರ್ಟೈನ್ ಮಾಡ್ತಾ ಹೋದ್ರೆ ದೆನ್ it will become routine alvama. Everyone in every case will start writing this kind of letter. ನಮಗ್ ಪೊಲೀಸ್ನವ್ರ ನಂಬಿಕೆ ಇಲ್ಲ, ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಅಂತ. ಸೊ ಸೀನಿಯರ್ ಲಾಯರ್ ಐ ವುಡ್ ಸೇ ಒನ್ ಶುಡ್ ನಾಟ್ ಲೂಸ್ ಫೇತ್ ಇನ್ ಲಾ, ಫೇತ್ ಇನ್ ಸಿಸ್ಟಮ್. ಈಗ ಸಿಸ್ಟಮ್ ನಲ್ಲಿ ನಾವು ಫೇತ್ ಕಳ್ಕೊಂಡ್ಬಿಟ್ರೆ ಸಿಸ್ಟಮ್ ಮೇಲೆ ಬೈಗಳೇ ಎಕ್ಸ್ಪ್ರೆಷನ್ ಮಾಡ್ತಾ ಹೋದ್ರೆ ಇನ್ನು ಸಿಸ್ಟಮ್ಗೆ ಗೌರವ ಎಲ್ಲಿ ಕೊಟ್ಟ ಹಾಗಾಗುತ್ತೆ. ಈಗ ಆನ್ ದ ಬೇಸ್ ಆಫ್ ಹರ್ ಕಂಪ್ಲೇಂಟ್ ಅದು ಬೇರೆ ಯಾರ ಮುಖಾಂತರ ಕಳಿಸಿರುವಂತ ಕಂಪ್ಲೇಂಟ್ ಮೇಲೆ ಕೇಸ್ ಹ್ಯಾಸ್ ಆಲ್ರೆಡಿ ಬಿನ್ ರಿಜಿಸ್ಟರ್ಡ್, ದ ಮ್ಯಾಟರ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್. ಅವ್ರು ಬಂದು ಅದಕ್ಕೆ ಸಹಾಯ ಮಾಡ್ಬೇಕಲ್ಲ, ಇನ್ವೆಸ್ಟಿಗೇಷನ್ ಸಹಾಯ ಮಾಡ್ಬೇಕು ಅವರು. ಅನ್ಲೆಸ್ ಶಿ ಪರ್ಸನಲಿ ಅಪಿಯರ್ಸ್ ಫಾರ್ ದ ಇನ್ವೆಸ್ಟಿಗೇಷನ್, ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದ ಪೊಲೀಸ್ ಟು ಅನರ್ತ್ ಸೋ ಮೆನಿ ಥಿಂಗ್ಸ್. ಎಸ್ಪೆಷಲಿ ಈ ತರದ ಅಲಿಗೇಷನ್ಸ್ ಇದ್ದಾಗ ವಿಕ್ಟಿಮ್ದು ಸ್ಟೇಟ್ಮೆಂಟ್ಸು, ವಿಕ್ಟಿಮ್ ಸಹಕಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ಗಳಿಗೆ. ಅವ್ರ ಪ್ಲೇಸಸ್ ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ತೊಡಗಿಸ್ಕೋಬೇಕಾಗುತ್ತೆ. ಸೋ ಮೆನಿ ಪ್ರೊಸೀಜರ್ಸ್ ಲೈಕ್ ದಟ್. ಇಟ್ ಕೆನಾಟ್ ಬಿ ಕ್ರಾಸ್ ರೋಡೆಡ್ ಅಟ್ ದ ರಿಕ್ವೆಸ್ಟ್ ಆಫ್ ಸಂಬಡಿ. ಇಟ್ ಹ್ಯಾಸ್ ಟು ಗೋ ಅಕಾರ್ಡಿಂಗ್ ಟು ದ ಲಾ. ಹಾಗಾಗಿ ಐ ಡೋಂಟ್ ಥಿಂಕ್ ಅಟ್ ದ ಮೋಸ್ಟ್, ಆಫ್ ಕೋರ್ಸ್ ಇವನ್ ಇಫ್ ಶಿ ಹಸ್ ರಿಟರ್ನ್ ಸಚ್ ಎ ಲೆಟರ್ and the court takes it to consideration also, at the most of course there can be an informal direction to the police. ಅವ್ರಿಗೆ ಸೂಕ್ತವಾದಂತ ಪ್ರೊಟೆಕ್ಷನ್ ಕೊಡಿ, ಮತ್ತೆ ಲೇಡಿ ಆಫೀಸರ್ಸ್ ಜೊತೆಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೆಲ್ಲ ಹೇಳ್ಬೋದು. ದಟ್ಸ್ ಆಲ್. ಮೋರ್ ದ್ಯಾನ್ ದಟ್ ದೇರ್ ಕೆನಾಟ್ ಬಿ ಟೋಟಲ್ ಓವರ್ಲುಕಿಂಗ್ ಆಫ್ ಪ್ರೊಸೀಜರ್. ನಾವೇ ರೆಕಾರ್ಡ್ ಮಾಡ್ತೀವಿ ಅದು ಇದು ಅಂತ, ಅಥವಾ
ಪೊಲೀಸ್ನವ್ರನ್ನ ಡೌಟ್ ಪಡೋದು, ಪೊಲೀಸ್ನವ್ರನ್ನ ತರಾಟೆಗೆ ತಗೊಳ್ಳೋದು, ಆ ಥರ ಏನೋ ಆಗುವಂಥ ಸಾಧ್ಯತೆಗಳು ಕಾಣಿಲ್ಲ. ಬಟ್ ಈ ಒಂದು ಪ್ರಕರಣವನ್ನು ನಾವು ಗಮನಿಸೋದಾದ್ರೆ ಸರ್, ಆರಂಭದಿಂದಲೂ ಕೂಡ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿರುವಂತಹ ಪ್ರಕರಣ ಇದು. ಅಲ್ಲಿಂದ ಒಂದು ಕಡೆಯಿಂದ ಒಂದು ಆಡಿಯೋ ರಿಲೀಸ್ ಆದ್ರೆ ಇನ್ನೊಂದು ಕಡೆಯಿಂದ ಇನ್ನೊಂದು ವಿಡಿಯೋ ರಿಲೀಸ್ ಆಗ್ತಾ ಇದೆ. ಎಲ್ಲವೂ ಕೂಡ ಪಬ್ಲಿಕ್ ಡೊಮೈನ್ ನಲ್ಲೇ ಇದೆ. ಏನೇನ್ ಬೆಳವಣಿಗೆಗಳಾಗ್ತಾ ಇದೆ ಅನ್ನುವಂಥದ್ದನ್ನ ಇಡೀ ರಾಜ್ಯ ಗಮನಿಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸುವ ಚಾನ್ಸಸ್ ಏನಾದ್ರೂ ಇದೆಯಾ ಅಂತ ಹೈಕೋರ್ಟ್? ಅಲ್ಲ, ವಿಶೇಷ ಬೇರೆಯವ್ರು ಮಾಡ್ಬೋದು, ಅದನ್ನ ಎಲ್ಲರೂ ವಿಶೇಷ ಪ್ರಕರಣವಾಗಿ ಅದನ್ನ ಬಿಂಬಿಸ್ಬೋದು. ಆದ್ರೆ ವಿಶೇಷ ಪ್ರಕರಣ ಅಂತೇಳಿ ಕೋರ್ಟ್ಗೆ ಅನ್ನಿಸ್ಬೇಕು. ಅಂದ್ರೆ ಕೋರ್ಟ್ಗೆ ಅದರ್ ಥಿಂಗ್ಸ್ ಶುಡ್ ಹ್ಯಾಪನ್. ಈಗ ಕೋರ್ಟ್ ಮುಂದೆ ಇನ್ವೆಸ್ಟಿಗೇಷನ್ ಇದುವರೆಗೂ ಏನಾಗಿದೆಯೋ ಅದನ್ನೆಲ್ಲ ರಿಪೋರ್ಟ್ ಮಾಡ್ತಾ ಇರ್ತಾರೆ. ಇಟ್ ಇಸ್ ನಾಟ್ ದಟ್ ದ ಇನ್ವೆಸ್ಟಿಗೇಷನ್ ವಾಟ್ ಎವರ್ ದ SIT ಇಸ್ ಡೂಯಿಂಗ್ ದೇ ವುಡ್ ಕೀಪ್ ಕ್ವೈಟ್. ಅಫ್ ಕೋರ್ಸ್ ಮ್ಯಾಜಿಸ್ಟ್ರೇಟ್ ಸಾಹೇಬರಿಗೆ FIR ಕಳಿಸೋದ್ರಿಂದ ಹಿಡಿದು ಕೇಸ್ ಡೈರಿ ಅಂತ ಇರುತ್ತೆ. ಅಂದ್ರೆ ಪ್ರತಿ ದಿವಸನೂ ಪ್ರತಿ ಹಂತದಲ್ಲೂ ಏನೇನು ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ಕೇಸ್ ಡೈರಿ ಅಂತ ಅದನ್ನ ನಾವು ಅದನ್ನು ಸಬ್ಮಿಟ್ ಮಾಡ್ತಾ ಇರ್ತಾರೆ. ಇಟ್ ಈಸ್ ನಾಟ್ ದಟ್ ದ ಇನ್ವೆಸ್ಟಿಗೇಷನ್ ವುಡ್ ಹ್ಯಾಪನ್ ಟೋಟಲಿ ಅಟ್ ದ ಬ್ಯಾಕ್ ಆಫ್ ಸಂಬಡಿ. ಸೊ ಹಾಗಾಗಿ ಅಫ್ಕೋರ್ಸ್ ಆ ಥರ ಏನಾದರೂ ಇದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ತರಿಸ್ಕೊಂಡು ನೋಡ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಕರೆದು ಕೇಳ್ಬೋದು ಏನೇನು ಮಾಡಿದ್ದೀರಿ, ಎತ್ಲಾಗ್ ಮಾಡಿದ್ದೀರಿ ಅಂತ. ಆ ಸಂದರ್ಭದಲ್ಲಿ ಏನಾದರೂ ಇನ್ವೆಸ್ಟಿಗೇಷನ್ ಆಫೀಸರ್ಸ್ನ ಕಾನ್ಫಿಡೆನ್ಷಿಯಲ್ ರಿಪೋರ್ಟು ಮತ್ತೆ ಅವ್ರನ್ನ ಕರೆಸಿ ಕೇಳಿದಾಗ ಆ ಸಂದರ್ಭದಲ್ಲಿ ಏನಾದರೂ ಮಾನ್ಯ ನ್ಯಾಯಾಲಯ ಕನ್ಸಿದ್ರೆ ನೋ ದೇರ್ ಆರ್ ಸರ್ಟನ್ ಅನ್ಯೂಶುವಲ್ ಥಿಂಗ್ಸ್, ಫೇವರಿಟಿಸಮ್ ಎಲ್ಲ ನಡೀತಾ ಇದೆ ಅಂತ ಕೋರ್ಟಿಗೆ ಅನ್ನಿಸ್ಬೇಕು. ಇಟ್ ಇಸ್ ನಾಟ್ ದಟ್ ಮೈ ಸ್ಟೋರಿ. ದ ಕೋರ್ಟ್ ಶುಡ್ ಫೀಲ್ ದಟ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಅದರ್ ದ್ಯಾನ್ ವಾಟ್ ಈಸ್ ಯೂಶುವಲ್ ಅಂತ. ಆ ಕೋರ್ಟ್ಗೆ ಆ ಥರ ಏನಾದರೂ ಅನ್ನಿಸಿದಾಗ ಅಫ್ಕೋರ್ಸ್ ದೇರ್ ಮೇ ಬಿ ಎ ಚಾನ್ಸ್ ದಟ್ ದ ಕೋರ್ಟ್ ಮೇ ಇಂಟರ್ಫಿಯರ್, ಅದರ್ವೈಸ್ ನೋ. ಈ ಹಿಂದೆ ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಇಂಥ ಒಂದು ವಿಶೇಷ ಪರಿಗಣನೆಗೆ ತೆಗೆದುಕೊಂಡಿರುವಂಥದ್ದು ಅಥವಾ ಕೋರ್ಟೆ ಕೇಸನ್ನ ಟೇಕಪ್ ಮಾಡ್ಕೊಂಡಿರುವಂತಹ ಉದಾಹರಣೆಗಳೇನಾದ್ರೂ ಇದೆಯಾ ಸರ್? ನಾಟ್ ಮೆನಿ. ಅಫ್ಕೋರ್ಸ್ ಕೆಲವು ಕೇಸುಗಳಲ್ಲಿ ಬಹಳ ಹೀನಸ್ ಕೇಸುಗಳಲ್ಲಿ ಟೋಟಲ್ ನೆಗ್ಲಿಜೆನ್ಸ್ ಏನಾದರೂ ಆಗಿದ್ರೆ, ಟೋಟಲ್ ನೆಗ್ಲಿಜೆನ್ಸ್ ಅಂತ ಏನ್ ಕರಿತೀವಿ, ಪೊಲೀಸ್ನವರು ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು ಆ ರೀತಿಗೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಅಫೆನ್ಸ್ ಆಗಿರುತ್ತೆ, FIR ಮಾಡಿರಲ್ಲ, ಬಹಳ ಕಣ್ಣು ಕಾಣಿಸುವಂತ ರೀತಿಯಲ್ಲಿ ಅಫೆನ್ಸ್ ಆಗಿದ್ರು FIR ಮಾಡಿರಲ್ಲ, ಆ ತರ ಸಂದರ್ಭಗಳಲ್ಲಿ. ಮತ್ತೆ ಅಥವಾ ಈ ಕೆಲವು ಕೇಸುಗಳಲ್ಲಿ ಈ ಅಪ್ರೆಸ್ಡ್ ಕ್ಲಾಸ್ ಮೇಲೆ ಏನೋ ದೌರ್ಜನ್ಯಗಳಾಗಿರುತ್ತೆ, ಹಲ್ಲೆಗಳಾಗಿರುತ್ತೆ, ಆ ಥರ ಕೇಸುಗಳಲ್ಲಿ ಸಮಾಜಮುಖಿ ದೃಷ್ಟಿಯಿಂದ ಮಾನ್ಯ ನ್ಯಾಯಾಲಯಗಳು ಇದನ್ನ ಬೇರೆ ಕಡೆ ಇನ್ವೆಸ್ಟಿಗೇಷನ್ ಮಾಡಿ ಅಥವಾ ಈ ಜೂರಿಸ್ಡಿಕ್ಷನ್ ಅಲ್ಲಿ ಬೇಡ, ಸಾಕ್ಷಿಗಳಿಗೆ ಕಂಜಿನಿಯಲ್ ಆಗಿರುವಂತ ಅಟ್ಮಾಸ್ಫಿಯರ್ ನಲ್ಲಿ ಇವುಗಳನ್ನ ನಡೆಸಿ ಅಂತೆಲ್ಲ ಹೇಳಿ ಡೈರೆಕ್ಷನ್ ಕೊಡ್ಬೋದು. ಬಟ್ ಈ ಕೇಸ್ನಲ್ಲಿ ಆ ಥರ ಏನೂ ಆಗಿಲ್ವಲ್ಲಮ್ಮ. ಈ ಕೇಸ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ಫೈಲ್ ಮಾಡಿರೋ ಕಂಪ್ಲೇಂಟ್ ಸಹ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಸಹ ಇನ್ವೆಸ್ಟಿಗೇಷನ್ ಹೋಗಿ ಬಂದಿದ್ದಾರೆ. ಈಕೆ ಫೈಲ್ ಮಾಡಿರೋ ಇದ್ರ ಮೇಲೂ ಸಹ FIR ಆಗಿದೆ. ಆಕೆಗೆ ಶಿ ಇಸ್ ಬ್ಯಾಕ್ಡ್ ಬೈ ಲಾಯರ್ಸ್ ಅಂಡ್ ವೆರಿ ಕಂಪ್ಲೇಂಟ್ ಇಟ್ ಸೆಲ್ಫ್ ವಾಸ್ ಕ್ಯಾರಿಡ್ ಬೈ ಲಾಯರ್. ವೆನ್ ಶಿ ಕ್ಯಾನ್ ಅಫೋರ್ಡ್ ಎ ಲಾಯರ್, ವೆನ್ ಈಗ ಪ್ರಿಸಂಪ್ಷನ್ ಆಫ್ ಲಾ, ಈಗ ಸುಮ್ಮನೆ ಎಲ್ಲೋ ಇರೋರು, ಕೈಲಾಗದೆ ಇರೋರು ಲಾಯರ್ನ ಅಫೋರ್ಡ್ ಮಾಡ್ಲಿಕ್ಕಾಗತ್ತಾ? ಲಾಯರ್ ಹತ್ರ ಹೋಗ್ಲಿಕ್ಕಾಗತ್ತಾ? ಲಾಯರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಲಿಕ್ಕಾಗತ್ತಾ? ಸೊ ದ ಲೀಗಲ್ ಪ್ರೊಫೆಷನಲ್ಸ್ ಆರ್ ಬೀಯಿಂಗ್ ಕನ್ಸಲ್ಟೆಡ್. So she has the help of legal professionals. She has the help of other persons who can stand to her support. So ಹಾಗೆಲ್ಲ ಇರುವಾಗ ಸುಮ್ಮನೆ ಸಿಸ್ಟಮ್ ಅನ್ನು ದೂಷಣೆ ಮಾಡ್ತಕ್ಕಂಥದ್ದನ್ನ nobody will tolerate. ಇವತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ. ಸೊ ಇಂಥ ಸಂದರ್ಭದಲ್ಲಿ ಇವತ್ತಿಂದ ಇಂಥದ್ದೊಂದು ಲೆಟರ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ, ಇದೇನಾದ್ರೂ ವಿಚಾರಣೆ ಮೇಲೆ ಎಫೆಕ್ಟ್ ಆಗಬಹುದಾ ಅಥವಾ ಬೇರೆ ಯಾವ ರೀತಿಯಾದಂತಹ ಒಂದು ಪರಿಣಾಮವನ್ನ ಬೀರಬಹುದು ಅಂತ ಸರ್? ಏನ್ ವಿಚಾರಣೆ ಮೇಲೆ ಏನ್ ಎಫೆಕ್ಟ್ ಆಗಲ್ಲ. ವಿಚಾರಣೆ, ಇನ್ವೆಸ್ಟಿಗೇಷನ್ ಇಸ್ ಟೋಟಲಿ ದ ಡೊಮೈನ್ ಆಫ್ ದ ಇನ್ವೆಸ್ಟಿಗೇಷನ್ ಆಫೀಸರ್. ಆ ವಿಚಾರಣೆಗಳ ವಿಚಾರದಲ್ಲಿ ಯಾವುದೇ ಕೋರ್ಟ್ ಸಹ ಇಂಟರ್ಫಿಯರ್ ಆಗಲ್ಲ, ಅನ್ಲೆಸ್ ಅಂಟಿಲ್ ದ ಕೋರ್ಟ್ ನೋಟಿಸಸ್ ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಔಟ್ ಆಫ್ ವೇ ಅಂತ. ಸೊ ಇನ್ವೆಸ್ಟಿಗೇಷನ್ ವಿಚಾರಗಳಲ್ಲಿ ಸಾಮಾನ್ಯವಾಗಿ ಕೋರ್ಟ್ಸ್ ವಿಲ್ ಟೇಕ್ ಎ ಬ್ಯಾಕ್ ಸೀಟ್, ಬಿಕಾಸ್ ಅದು ಟೋಟಲಿ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೆ ಅವರ ವಿವೇಚನಾಧಿಕಾರಿಗಳಿಗೆ ಅವರ ಒಂದು ಡಿಸ್ಕ್ರಿಷನ್ಗೆ ಸಂಬಂಧಪಟ್ಟಂತ ವಿಷಯ ಆಗಿರೋದ್ರಿಂದ ಜನರಲಿ ಇನ್ವೆಸ್ಟಿಗೇಷನ್ ಮ್ಯಾಟರ್ಸ್ ನಲ್ಲಿ ನ್ಯಾಯಾಲಯ ಹಸ್ತಕ್ಷೇಪ ಮಾಡಲ್ಲ, ಹಸ್ತಕ್ಷೇಪ ಮಾಡಕ್ಕೆ ಅವಕಾಶನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರೆ ಅವರು ವಿಚಾರಣೆ ಫೇಸ್ ಮಾಡಬೇಕು. ಈ ಒಂದು ಕೇಸಲ್ಲಿ ಬಹಳ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಕಂಪ್ಲೇಂಟ್ ದಾಖಲಾಗಿ ಇಷ್ಟು ದಿನ ಆದ್ರೂ ಯಾಕೆ ಅರೆಸ್ಟ್ ಮಾಡಿಲ್ಲ, ಅವ್ರ ವಿರುದ್ಧ ಯಾಕೆ ಕ್ರಮವನ್ನ ಜರುಗಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಸಂತ್ರಸ್ತೆ ಕಡೆಯಿಂದ, ಅದರ ಜೊತೆಗೆ ಬಹಳಷ್ಟು ಮಂದಿ ಈ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸೊ ಈ ಒಂದು ಲೆಟರ್ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿರುವಂತಹ ಒಂದು ಪತ್ರ ಏನಾದ್ರೂ ಕನ್ಸಿಡರೇಬಲ್ ಆಗುತ್ತಾ? ಅದರಲ್ಲೂ ಕೂಡ ನೇರ ಆರೋಪಗಳು ಆ ಯುವತಿ ಮಾಡಿರುವಂತದ್ದು.
ಇಲ್ಲಮ್ಮ, ಈಗ ಆರೋಪಗಳು ಏನ್ ಬೇಕಿದ್ರು ಮಾಡ್ಬೋದು. ಈಗ ನೋಡಿಮ್ಮ, ಇನ್ವೆಸ್ಟಿಗೇಷನ್ ಅಂತಕ್ಕಂಥದ್ದು, ಅರೆಸ್ಟ್ ಅಂತಕ್ಕಂಥದ್ದು ಏನ್ ಹೇಳಿದ್ರಿ ತಾವು, ಅರೆಸ್ಟ್ ಅಂತ ಕೇಳಿದ್ರಲ್ಲ, ಅರೆಸ್ಟ್ ಈಸ್ ಆಲ್ವೇಸ್, ಇಟ್ ಈಸ್ ನಾಟ್ ಎ ಮಸ್ಟ್. ಅರೆಸ್ಟ್ ಇಸ್ ದ ಡಿಸ್ಕ್ರಿಷನ್. ಅರೆಸ್ಟ್ ಯಾವ ಕೇಸ್ನಲ್ಲಿ ಮಾಡ್ತಾರೆ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅನಿಸ್ಬೇಕು. ಈ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಾಗೆ ಬೇರೆ ದಾರಿನೇ ಇಲ್ಲ, ಅರೆಸ್ಟ್ ಮಾಡೇ ಕಸ್ಟೋಡಿಯಲ್ ಇಂಟ್ರಾಗೇಷನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಅನ್ನಿಸ್ಬೇಕು ಇನ್ವೆಸ್ಟಿಗೇಷನ್ ಆಫೀಸರ್ಗೆ. ಅಲ್ಲಿವರೆಗೂ ಈ ಕೆನಾಟ್ ಸಿಂಪ್ಲಿ ಟಂಬಲ್ ಡೌನ್ ಅಂಡ್ ಗೋ ಆನ್ ಅರೆಸ್ಟಿಂಗ್ ಪೀಪಲ್. ಸಿದ್ದರಾಮ್ ಸತ್ಲಿಂಗಪ್ಪ ಮೇತ್ರೆ ಕೇಸ್ನಲ್ಲಿ ಬಹಳ ಕ್ಲೀನ್ ಆಗಿ ಹೇಳಿದ್ದಾರೆ ಅರೆಸ್ಟ್ ಮಾಡೋದ್ರಿಂದ ಆಗ್ತಕ್ಕಂಥ ಕಾನ್ಸಿಕ್ವೆನ್ಸಸ್ ಏನು, ಅರೆಸ್ಟ್ ಯಾಕೆ ಸುಮ್ನೆ ಅರೆಸ್ಟ್ ಅನ್ನೋ ಟೂಲ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸಿದ್ದರಾಮ್ ಸತ್ಲಿಂಗಪ್ಪ ಮಾತ್ರೆ ಕೇಸ್ನಲ್ಲಿ ಬಹಳ ಕ್ಲೀನ್ ಆಗಿ ಹೇಳಿದೆ. ಹಾಗಾಗಿ ಐ ಆಮ್ ಶೋರ್ ದಟ್ ಪೊಲೀಸ್ ವಿಲ್ ಬಿ ವಾಚ್ಫುಲ್ ಆಫ್ ಆಲ್ ದೋಸ್ ಥಿಂಗ್ಸ್. IPS ಆಫೀಸರ್ಸ್ ಇದ್ದಾರೆ, ಕೇಪಬಲ್ ಆಫೀಸರ್ಸ್ ಇದ್ದಾರೆ, ಎಲ್ಲ ಬ್ಲೈಂಡ್ ಫೋಲ್ಡ್ ನಲ್ಲಿ ಕಾನೂನನ್ನು ಅಪಾರ್ಥ ಮಾಡಿಕೊಂಡು ಕಾನೂನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದ ಹಾಗೆ ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಯಾರು ವ್ಯವಹರಿಸ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ಒಂದು ವೇಳೆ ಸಂತ್ರಸ್ತೆ ಬರೆದಿರುವಂತಹ ಪತ್ರವನ್ನ ಕನ್ಸಿಡರ್ ಮಾಡಿದ್ರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಏನ್ ನಿರ್ದೇಶನವನ್ನ ಕೋರ್ಟ್ಗೆ ಅಥವಾ ರಾಜ್ಯ ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಕೊಡುವಂತಹ ಚಾನ್ಸಸ್ ಇದೆ ಸರ್? ಏನ್ ಅಟ್ ದ ಮೋಸ್ಟ್ ಕರೆದು ಹೇಳ್ಬೋದು ಅಷ್ಟೇ, ಗಿವರ್ ಪ್ರೊಟೆಕ್ಷನ್, ಕ್ರಿಯೇಟ್ ಎ ಕಂಜೀನಿಯಲ್ ಅಟ್ಮಾಸ್ಫಿಯರ್ ಫಾರ್ ಹರ್. ಲೇಡಿ ಆಫೀಸರ್ ಜನರಲಿ ಈ ಎಲ್ಲ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೇಸುಗಳಲ್ಲಿ ಸಿ ಟು ದಟ್ ಯಾರನ್ನ ಲೇಡಿ ಆಫೀಸರ್ಸ್ ಆಕೆನ ಇನ್ನು ಇಂಟ್ರಾಗೇಟ್ ಮಾಡೋ ತರ ಮಾಡಿ. ಮತ್ತೆ ಅದು ಕಾನೂನಲ್ಲೇ ಇದೆ ಏನಂತ, ಅವ್ರನ್ನ ಮೆಡಿಕಲ್ ಟೆಸ್ಟ್ ಕರ್ಕೊಂಡು ಹೋಗೋವಾಗ ಅವುಗಳಲ್ಲೆಲ್ಲ ದೇ ಶುಡ್ ಬಿ ಅಕಂಪನಿಡ್ ಓನ್ಲಿ ಬೈ ದ ಲೇಡಿ ಆಫೀಸರ್ ಅಂತ ಹೇಳಿ ಬಹಳ ಕ್ಲಿಯರ್ ಕಾನೂನಲ್ಲೇ ಇದೆ. ಆಕೆ ಯಾರ ಮೇಲಾದ್ರೂ ಡೌಟ್ ವ್ಯಕ್ತಪಡಿಸಿದ್ರೆ ಅಂತ ಆಫೀಸರ್ಸ್ ಹೊರಗಡೆ ಇಟ್ಟು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸೊ ದಟ್ ಈಸ್ ಕ್ವೈಟ್ ಕಾಮನ್. ಅದು ಕಾನೂನಲ್ಲೇ ಬಹಳ ಕ್ಲಿಯರ್ ಆಗಿದೆ. ಗಂಡು ಮೇಲ್ ಆಫೀಸರ್ಸು ಇನ್ವೆಸ್ಟಿಗೇಷನ್ ಇಂಟ್ರಾಗೇಷನ್ ಪ್ರಶ್ನೆಗಳನ್ನ ಮಾಡಬಾರ್ದು, ಯಾಕಂದ್ರೆ ಇಟ್ ವಿಲ್ ಬಿ ಸಮಥಿಂಗ್ ಅವರ ಬಹಳ ಅತ್ಯಂತ ಪ್ರೈವೇಟ್ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳಾಗಿರ್ಬೋದು, ಸಂಕೋಚಗಳಿರ್ಬೋದು, ಭಯದ ವಾತಾವರಣ ಇರ್ಬೋದು, ಅದನ್ನ ನಿವಾರಿಸಲಿಕ್ಕೆ ಅಂತ ಹೇಳಿ ಈ ತರದ ವ್ಯವಸ್ಥೆಗಳು ಮಾಡ್ಬೋದು. ಮತ್ತೆ ಫಸ್ಟ್ ಕೇಳ್ತಾರೆ ಇನ್ವೆಸ್ಟಿಗೇಷನ್ ಅಂದ್ರೆ ಯಾರೋ ಕಂಪ್ಲೇಂಟ್ ಮಾಡಿದ ತಕ್ಷಣ ಕೋರ್ಟ್ ವಿಲ್ ನೋ ಬೋತ್ ದ ಸೈಡ್ಸ್. ಇಟ್ ಇಸ್ ನಾಟ್ ದಟ್ ಐ ಆಮ್ ಮೇಕಿಂಗ್ ಸಮ್ ಅಲಿಗೇಷನ್ಸ್, ದ ಕೋರ್ಟ್ ವಿಲ್ ಟಂಬಲ್ ಡೌನ್ ಅಂಡ್ ಬ್ಲೈಂಡ್ಲಿ ಬಿಲೀವ್ ಸಂಬಡಿ. ಕೋರ್ಟ್ ವಿಲ್ ಹ್ಯಾವ್ ಟು, ಕೋರ್ಟ್ ಈಸ್ ಎ ಬ್ಯಾಲೆನ್ಸ್ಡ್ ಪ್ಲಾಟ್ಫಾರ್ಮ್. ಅಲ್ಲಿ ಎರಡೂ ಪಕ್ಷಗಳವ್ರನ್ನ ಕೇಳಿ ಈ ತರ ಒಂದು ಎಪ್ರಿಹೆನ್ಷನ್ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ಈ ತರ ಭಯ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದ ಸ್ಟೇಟಸ್ ಅಂತ ಕೇಳಿದಾಗ ಅಫ್ಕೋರ್ಸ್ ಇನ್ವೆಸ್ಟಿಗೇಷನ್ ಆಫೀಸರ್ಸು ಟೀಮ್ ಏನಿದೆ ಇನ್ವೆಸ್ಟಿಗೇಷನ್ ಟೀಮ್ ಅವರು ಸಹ ಅವ್ರು ನಿವೇದನೆ ಮಾಡ್ಕೋತಾರೆ, ಈ ತರ ಮಾಡಿದೀವಿ, ಇಲ್ಲಿವರೆಗೂ ಈ ತರ ಪ್ರೊಸೀಜರ್ಸ್ ಅನುಸರಿಸಿದೀವಿ. ಅವುಗಳನ್ನೆಲ್ಲ ಕೇಳಾದ್ಮೇಲೆ ಕೋರ್ಟ್ಗೆ ಅನ್ನಿಸ್ಬೇಕು, ಮಾನ್ಯ ನ್ಯಾಯಾಧೀಶರಿಗೆ ಅನ್ನಿಸ್ಬೇಕು, ದೇರ್ ಈಸ್ ನಾಟ್ ಸಮಥಿಂಗ್ ಗೋಯಿಂಗ್ ಆನ್, ಎವ್ರಿಥಿಂಗ್ ಕರೆಕ್ಟ್, ಏನೋ ಇಲ್ಲಿ ಅಫ್ಕೋರ್ಸ್ ಅನುಚಿತವಾದಂತ ಏನೋ ವಿಷಯಗಳು ನಡೀತಾ ಇದೆ ಅಂತ ಕೋರ್ಟಿಗೆ ಅನ್ನಿಸಿದಾಗ ಕೋರ್ಟ್ ಮೇ ಇಂಟರ್ವೀನ್. ಅಫ್ಕೋರ್ಸ್ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಪರಮಾಧಿಕಾರ ಇದೆ, ಒಂದು ಲೆಟರ್ ಸಹ ರಿಟ್ ಪಿಟಿಷನ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು. ಪರಮಾಧಿಕಾರವನ್ನು ಉಪಯೋಗಿಸ್ಕೊಂಡು ನ್ಯಾಯದ ಇದನ್ನ ಎನ್ಶೂರ್ ಮಾಡ್ಲಿಕ್ಕೋಸ್ಕರ ಆರ್ಡರ್ಸ್ ಮಾಡಬಹುದು. ಬಟ್ ಬಿಫೋರ್ ದಟ್ ವಾಟ್ ಶುಡ್ ಫಾಲೋ ಈಸ್ ಎ ಪ್ರಾಪರ್ ಅಂಡ್ ಫೇರ್ ಎನ್ಕ್ವೈರಿ. ಆ ಎನ್ಕ್ವೈರಿ ಮಾಡ್ದಂಗೆ ಕೋರ್ಟ್ ವಿಲ್ ನಾಟ್ ಕಮ್ ಟು ಎನಿ ಸಡನ್ ಕನ್ಕ್ಲೂಷನ್. ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಯುವತಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿರುವಂತಹ ಒಂದು ಪತ್ರ ಈಗ ಇಡೀ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ತಂದುಕೊಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಈಗ ಮೂಡಿದೆ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಕೆಲವೊಂದಿಷ್ಟು ನೇರವಾದಂತಹ ಆರೋಪಗಳನ್ನ ಯುವತಿ ಮಾಡಿದ್ದಾಳೆ. ವಿಡಿಯೋದಲ್ಲಿ ಏನನ್ನ ಹೇಳಿದ್ರು, ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ನೇರ ಆರೋಪ, ಅದ್ರ ಜೊತೆಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ, SIT ತನಿಖೆ ಮೇಲೆ ನಂಬಿಕೆ ಇಲ್ಲ, ಅವರು ರಮೇಶ್ ಜಾರಕಿಹೊಳಿ ಸರ್ಕಾರದ ಭಾಗವಾಗಿರೋದ್ರಿಂದ ಪ್ರಭಾವವನ್ನ ಬೀರುವಂತಹ ಚಾನ್ಸಸ್ ಇದೆ, ಆಲ್ರೆಡಿ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ, ನನ್ನ ಪೋಷಕರಿಂದ ಒತ್ತಡ ಹೇರಿ ಪ್ರೆಷರ್ ಹಾಕಿ ಅವರಿಂದ ಹೇಳಿಕೆಯನ್ನ ಕೊಡಿಸಿದ್ದಾರೆ, DKಶಿ ವಿರುದ್ಧವಾಗಿ ನನ್ನನ್ನ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡಿಸಿದ್ದಾರೆ, ಅದು ಕೂಡ ಪ್ರೆಷರ್ ಹಾಕಿ, ಹೀಗಾಗಿ ನನಗೆ ಹೈಕೋರ್ಟ್ ಮುಂದೆನೆ ಸರ್ಕಾರಕ್ಕೆ ನನಗೆ ಸೂಕ್ತ ರಕ್ಷಣೆಯನ್ನ ಕೊಡಿಸುವಂತೆ ನೀವು ನಿರ್ದೇಶನವನ್ನ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಬರೆದಿರುವಂತಹ ಪತ್ರದಲ್ಲಿ ಸಂತ್ರಸ್ತ ಯುವತಿ ಮಾಡಿದ್ದಾಳೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.